ನಮಸ್ಕಾರ ಎಲ್ಲರಿಗೂ. ರೀಸೆಂಟ್ ಆಗಿ ಕರ್ನಾಟಕದ ಮುಖ್ಯಮಂತ್ರಿಗಳು ಬದಲಾವಣೆ ಆದ ಕಾರಣದಿಂದ ಸಾಕಷ್ಟು ಸುಳ್ಳು ಸುದ್ದಿಗಳು ಊರಲ್ಲಿ ಹಬ್ತಾ ಇದಾವೆ. ಏನಪ್ಪಾ ಅದು ಅಂದ್ರೆ ಗೃಹಲಕ್ಷ್ಮಿ ಬಗ್ಗೆ. ಗೃಹಲಕ್ಷ್ಮಿ ಹಣನ ಇನ್ ಮುಂದೆ ನೀವು ಪಡಿಬೇಕು ಅಂತಂದ್ರೆ EKYC ಕಂಪಲ್ಸರಿ ಮಾಡಿಸ್ಲೇಬೇಕು ಅಂತಂದ್ ಹೇಳ್ಬಿಟ್ಟು ಎಲ್ಲಾ ಕಡೆನೂ ಸುದ್ದಿ ಹದ್ದಾಡ್ತಾ ಇದೆ. ಅದೆಲ್ಲ ಸುಳ್ಳು ಸುದ್ದಿ. ಯಾಕಂದ್ರೆ ಯಾವುದೇ ರೀತಿಯಾದಂತ ಅಫಿಷಿಯಲ್ ನೋಟಿಫಿಕೇಶನ್ ನ ರಾಜ್ಯ ಸರ್ಕಾರದಿಂದ ಇನ್ನೂ ಕೂಡ ಹೊರಡಿಸಿಲ್ಲ. ಮತ್ತೆ ಈ ರೀತಿ ಸುಳ್ಳು ಸುದ್ದಿನ ಹಬ್ಬಿಸ್ಕೊಂತ ಸಾಕಷ್ಟು ಜನಗಳ ಹತ್ರ ದುಡ್ಡು ವಸೂಲಿ ಮಾಡಿ ಅವರಿಗೆ ಮೋಸ ಮಾಡ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ನೀವು ಇಲ್ಲಿ ನೋಡಬಹುದು, ಸರ್ಕಾರದಿಂದಾನೇ ಹೊರಡಿಸಿರುವಂತ ಒಂದು ನೋಟಿಫಿಕೇಶನ್ ಅಲ್ಲಿ ಯಾವುದೇ ಕಾರಣಕ್ಕೂ ಇನ್ನೂ ಕೂಡ EKYC ಎಂಬ ಯಾವುದೇ ಮಾಹಿತಿಯನ್ನ ಸರ್ಕಾರದಿಂದ ಹೊರಬಿಟ್ಟಿಲ್ಲ. ದಯಮಾಡಿ ಯಾರ್ಯಾರೆಲ್ಲ ಈ ಸುಳ್ಳು ಸುದ್ದಿನ ನಂಬಿ ಹಣ ಕಳ್ಕೊಂಡಿದ್ದೀರಾ, ಇನ್ ಮುಂದೆ ಯಾವತ್ತೂ ಕಳ್ಕೊಳಕ್ ಹೋಗ್ಬೇಡಿ. ಸರ್ಕಾರದವರು ಅವರೇ ಖುದ್ದಾಗಿ ಹೇಳೋ ತನಕ ತಾಳ್ಮೆಯಿಂದ ಇದ್ದು ಕಾದಿರಿ. ನಂತರ ನಿಮ್ಮ ಯಾವುದೇ EKYC ಮಾಡಿಸ್ಬೇಕು ಅನ್ನೋದಾದ್ರೆ ಗ್ರಾಮ ಒನ್ಗಳಿಗೆ ಅವರೇ ಒಂದು ನೋಟಿಫಿಕೇಶನ್ ನ ಕೊಡ್ತಾರೆ. ಆ ನೋಟಿಫಿಕೇಶನ್ ಮುಖಾಂತರ ಗ್ರಾಮ ಒನ್ನವರು ನಿಮಗೆ ತಿಳಿಸ್ತಾರೆ. ಅದರ ನಂತರನೇ ಎಲ್ಲರೂ ಮುಂದುವರಿಯಿರಿ.